ರಾತ್ರಿ ಈ ಮನೆಯಲ್ಲಿ ನಿಮ್ಮ ಕಡೆಯ ರಾತ್ರಿ. ಈ ಮುಖ್ಯದ್ವಾರ ಇಂದು ರಾತ್ರಿ ಯಾರಿಗಾಗಿ ತೆರೆದಿದೆ ಎಂದು ತಿಳಿದುಕೊಳ್ಳುವ ಸಮಯ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ನಡೀತಾ ಇದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತು, ನಿನ್ನೆ ತಾನೇ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಅವ್ರು ಕೊಟ್ಟಿದ್ರು. ಆ ಟಾಸ್ಕ್ ಅಲ್ಲಿ ಯಾರು ಅಲ್ಟಿಮೇಟ್ ಆಗಿ ಗೆಲ್ತಾರೋ ಅವರು ಇವತ್ತಿನ ಮಿಡ್ ನೈಟ್ ಅಥವಾ ಮಿಡ್ ವೀಕ್ ಎಲಿಮಿನೇಷನ್ ಏನಿದೆ ಅದರಿಂದ ಪಾರಾಗ್ತಾರೆ ಅಂತ ಹೇಳಿದ್ರು. ಸೊ ಅದ್ಭುತವಾಗಿ ಈ ವಾರ ಪೂರ್ತಿ ಟಾಸ್ಕ್ ಗಳನ್ನ ಆಡ್ಕೊಂಡ್ ಬಂದವರು ಅಂತ ಹೇಳಿದ್ರೆ ಭವ್ಯ, ಮೋಕ್ಷಿತಾ ಮತ್ತು ಧನರಾಜ್ ಅವರು. ಸೊ ಧನರಾಜ್ ಅವರು ಮೊದಲ ದಿನ ಚೆನ್ನಾಗಿ ಆಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಎರಡನೇ ದಿನ ಸೂಪರ್ ಆಗಿ ಡೂಪರ್ ಆಗಿ ಆಡ್ಬಿಟ್ಟು ಅತಿ ಹೆಚ್ಚು 400 ಚಿಲ್ಲರೆ ಅಂಕಗಳನ್ನ ಗಳಿಸ್ಕೊಂಡು ಬಿಗ್ ಬಾಸ್ ನ ಮಿಡ್ ನೈಟ್ ಅಥವಾ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗಿದ್ದಾರೆ. ಸೊ ಭವ್ಯ ಅವರು ಆಗ ಬಿಗ್ ಬಾಸ್ ನ ಬಗ್ಗೆ ಅಪಹೇಳನ ಅಥವಾ ಬಿಗ್ ಬಾಸ್ ನ ಒಂದು ಆಟದ ವೈಖರಿಯ ಬಗ್ಗೆ ಪ್ರಶ್ನೆ ಕೂಡ ಮಾಡಿದ್ರು, ಬಿಗ್ ಬಾಸ್ ನ ವಿರುದ್ಧನೂ ಕೂಡ ಮಾತಾಡಿದ್ರು. ಆದ್ರೆ ಇವಾಗ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಒಬ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ನಡೆದೇ ಹೋಯಿತು. ಸೊ ಮಧ್ಯರಾತ್ರಿ ಮಲಗಿದಂತಹ ಎಲ್ಲಾ ಕಂಟೆಸ್ಟೆಂಟ್ ನ ಎಬ್ಬರಿಸ್ಬಿಟ್ಟು ಅವರ ಲಗೇಜ್ ಅನ್ನ ಪ್ಯಾಕ್ ಮಾಡಿಸಿದ್ರು. ನಂತರ ಒಬ್ಬೊಬ್ಬರ ಫೋಟೋಗಳನ್ನ ಎತ್ಕೊಂಡು ಯಾರು ಇವತ್ತು ಹೊರಗೆ ಹೋಗ್ತಾರೆ ಅಂತ ಹೇಳಿ ಸ್ವತಃ ಎಲ್ಲರ ಒಂದು ಒಪಿನಿಯನ್ ತಗೊಂಡು ಅವರ ಫೋಟೋನ ನೀರಿಗೆ ಹಾಕುವಂತ ಕೆಲಸ ಕೂಡ ಮಾಡಿದ್ರು. ಹಲವಾರು ಜನ ವಿಭಿನ್ನವಾದ ಹೆಸರುಗಳನ್ನ ಪಡ್ಕೊಂಡ್ರು. ಅದಾದ ನಂತರ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಮನೆಯ ಬಾಗಿಲನ್ನ ಓಪನ್ ಮಾಡಿ ಇವತ್ತು ನೀವಿರುವಂತಹ 6 ಜನರಲ್ಲಿ ಒಬ್ಬರ ಪಯಣ ಇವತ್ತಿಗೆ ಇಲ್ಲಿಗೆ ಮುಗೀತು ಅಂತ ಹೇಳಿ ಅನೌನ್ಸ್ ಕೂಡ ಮಾಡಿದ್ರು. ಭವ್ಯ ಅವರು ಕೂಡ ಅತ್ರು, ಜೊತೆಗೆ ಗೌತಮಿ ಕೂಡ ಬೇಜಾರಲ್ಲಿದ್ರು. ಸೊ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಒಂದು ಭಯದಲ್ಲೂ ಕೂಡ ಇದ್ರು. ಅದಾದ ನಂತರ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿಬಿಟ್ಟು ಲಗೇಜನ್ನ ಎತ್ಕೊಂಡು ಎಲ್ಲರನ್ನೂ ಕೂಡ ಮನೆಯ ಬಾಗಿಲ ಹತ್ರ ಕರೆದುಬಿಟ್ಟು ಇವತ್ತಿಗೆ ಈ ಬಿಗ್ ಬಾಸ್ ನ 108 ದಿನಗಳ ಏನು ಪಯಣ ಇತ್ತು ನಿಮಗೆ ಇಲ್ಲಿಗೆ ಮುಗೀತು ಅಂತ ಹೇಳಿದ್ರು. ಸೊ ಬಿಗ್ ಬಾಸ್ನ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಆಚೆ ಹೋದವರು ಗೌತಮಿ ಅನ್ನೋದು ಪಕ್ಕಾ ಆಗಿದೆ. ಸೊ ಗೌತಮಿ ಜಾಧವ್ ಅವರು ತಮ್ಮ ಸ್ನೇಹಿತ ಅಥವಾ ಬಿಗ್ ಬಾಸ್ ಮನೆಯನ್ನ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಸೊ ಅದ್ಭುತವಾಗಿ ಆಟ ಆಡಿದ್ರು. ಎಲ್ಲೂ ಕೂಡ ಯಾವುದೂ ಕೂಡ ಕಾಂಟ್ರವರ್ಸಿ ಇಲ್ಲದೆ ಸ್ಪಷ್ಟವಾದ ನಿಲುವನ್ನು ಹೊತ್ಕೊಂಡು ನಾನು ಏನು ಮಾತಾಡಿದೆ ಅನ್ನೋದನ್ನ ಕ್ಲಾರಿಟಿಯನ್ನು ಕೊಟ್ಕೊಂಡು ಜೊತೆಗೆ ಒಳ್ಳೆಯ ಒಂದು ಸ್ನೇಹವನ್ನು ಗಳಿಸ್ಕೊಂಡು ಅದ್ಭುತವಾಗಿ ಆಟ ಆಡಿದ್ರು. ಮನೆಯಲ್ಲಿ 100 ದಿನವನ್ನು ಕಳೆದು ಬಿಗ್ ಬಾಸ್ ಇನ್ನೇನು ಫೈನಲ್ ಒಂದು ವೀಕ್ ಇರುವಂತೆ ಬಿಗ್ ಬಾಸ್ ಮನೆಯನ್ನು ತೊರೆದಿರೋದು ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅದ್ಭುತವಾದ ಮನೋರಂಜನೆಯನ್ನು ಬಿಗ್ ಬಾಸ್ ಮನೆಯೊಳಗೆ ಕೊಟ್ಟರು ಹಾಗೂ ತನ್ನದೇ ಆದ ಗೌರವವನ್ನು ಕೂಡ ಕಾಪಾಡಿಕೊಂಡು ಇವತ್ತು ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಸೊ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಆಚೆ ಬಂದಂತಹ ಸ್ಪರ್ಧಿ ಅದು ಮಹಿಳಾ ಸ್ಪರ್ಧಿ ಗೌತಮಿ ಜಾಧವ್ ಅವರು. ಸೊ ನಿಮ್ಮ ಪ್ರಕಾರ ಯಾರು ಹೋಗಬೇಕಿತ್ತು ಅಥವಾ ಗೌತಮಿ ಹೋಗಿದ್ದು ಸರಿಯಾಗಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಈ ಭಾನುವಾರದ ಎಪಿಸೋಡಲ್ಲಿ ಯಾರು ಹೊರಗಡೆ ಹೋಗುತ್ತಾರೆ ಅಂತ ನಿಮ್ಮ ಅನಿಸಿಕೆ ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.